ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಜನವರಿ ತಿಂಗಳಲ್ಲಿ ಈ 5 ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ. ಹೌದು ವೀಕ್ಷಕರೇ, 2026ರ ಮೊದಲ ತಿಂಗಳಾದ ಜನವರಿಯಲ್ಲಿ ಅನೇಕ ಪ್ರಮುಖ ಗ್ರಹಗಳು ರಾಶಿ ನಕ್ಷತ್ರ ಪುಂಜಗಳನ್ನ ಬದಲಾಯಿಸುತ್ತವೆ. ಇದರಿಂದ ಗ್ರಹಗಳ ಸಂಯೋಗಗಳು ಮತ್ತು ಮಹಾರಾಜಯೋಗಗಳು ರೂಪುಗೊಳ್ಳುತ್ತಿವೆ. ಈ ಬಾರಿ ಶುಕ್ರ, ಬುಧ, ಸೂರ್ಯ ಮತ್ತು ಮಂಗಳ ಶ್ರಾವಣ ನಕ್ಷತ್ರ ಪುಂಜದಲ್ಲಿ ಒಟ್ಟಿಗೆ ಇರುತ್ತಾರೆ. ಈ ಮಹಾ ಸಂಯೋಗದಿಂದ ಯಾವ ರಾಶಿಗೆ ಜೀವನದ ವಿವಿಧ ಅಂಶಗಳ ಮೇಲೆ ಅದರ ಶುಭ ಪರಿಣಾಮಗಳನ್ನ ಅನುಭವಿಸುತ್ತೇವೆ ಎಂಬುದರ ಬಗ್ಗೆ ನೋಡುವುದಾದರೆ, ಮೊದಲನೇದಾಗಿ ಜನವರಿ ತಿಂಗಳ ಲಕ್ಕಿ ರಾಶಿಗಳೇ ಅಂತ ಅನ್ನಬಹುದಾದ ರಾಶಿಗಳು. ಮೊದಲನೆಯದು ಕುಂಭರಾಶಿ. ಹೌದು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿ ತಿಂಗಳು ಕುಂಭರಾಶಿಯವರಿಗೆ ತುಂಬಾ ಶುಭವಾಗಿರುತ್ತದೆ. ವ್ಯವಹಾರವು ವೃದ್ಧಿಯಾಗುತ್ತದೆ, ಏಕೆಂದರೆ ಈ ತಿಂಗಳು ನಿಮ್ಮ ಆದಾಯ ಹೆಚ್ಚಾಗುವ ನಿರೀಕ್ಷೆ ಇದೆ. ವೃತ್ತಿ ಜೀವನದ ಪ್ರಗತಿಯ ಸಾಧ್ಯತೆಗಳಿವೆ. ಕೆಲಸದಲ್ಲಿ ಬೋನಸ್ ಮತ್ತು ಉಡುಗೊರೆಗಳನ್ನ ಪಡೆಯುವ ಸಾಧ್ಯತೆಗಳಿವೆ. ಕುಟುಂಬ ಜೀವನದ ದೃಷ್ಟಿಯಿಂದಲೂ ಈ ತಿಂಗಳು ನಿಮಗೆ ಸಂತೋಷದಾಯಕವಾಗಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಮನೆಯಿಂದ ದೂರ ವಾಸಿಸುವವರೆಗೆ ಹತ್ತಿರದ ಸಂಬಂಧಿಕರನ್ನ ಭೇಟಿ ಮಾಡುವ ಅವಕಾಶವಿರುತ್ತದೆ. ಮನೆಯಲ್ಲಿ ಶುಭ ಸಂದರ್ಭವಿರುತ್ತದೆ. ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ಅವಶ್ಯಕವಾಗಿರುತ್ತದೆ. ಇನ್ನು ಎರಡನೆಯ ರಾಶಿ ಮೇಷರಾಶಿ. 2026ನೇ ವರ್ಷವು ನೀವು ಶೀಘ್ರದಲ್ಲೇ ಪೂರೈಸುವ ಹೊಸ ಸಂಕಲ್ಪಗಳೊಂದಿಗೆ ಪ್ರಾರಂಭವಾಗುತ್ತದೆ. ತಿಂಗಳ ಆರಂಭವು ಕೆಲಸ ಮತ್ತು ಅಧ್ಯಯನಕ್ಕೆ ಸಕಾರಾತ್ಮಕ ವಿಚಾರಗಳನ್ನ ತರುತ್ತದೆ. ಈ ಸಮಯವು ನಿಮ್ಮನ್ನು ಹೆಚ್ಚು ವಿನಮ್ರ ಮತ್ತು ತಿಳುವಳಿಕೆಯನ್ನ ನೀಡುತ್ತದೆ. ಜನವರಿ 17ರ ನಂತರ ನಿಮ್ಮ ಗಮನವು ಹಣದ ಕಡೆಗೆ ಬದಲಾಗುತ್ತದೆ. ಜನವರಿ 19 ಮತ್ತು 20ರ ನಂತರ ನೀವು ಉಳಿತಾಯ ಮತ್ತು ಹಣಕಾಸು ಯೋಜನೆಯ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ. ಜನವರಿ ನಿಮ್ಮ ಸಾಮರ್ಥ್ಯಗಳನ್ನ ಪ್ರದರ್ಶಿಸುತ್ತದೆ ಮತ್ತು ಶನಿಯ ಸಹಾಯದಿಂದ ನಿಮ್ಮ ಕನಸುಗಳನ್ನ ನನಸಾಗಿಸುವತ್ತ ನೀವು ಮುಂದುವರಿಯುತ್ತೀರಿ. ಕೆಲಸ ಮಾಡುವ ವ್ಯಕ್ತಿಗಳು ಲಾಭದಾಯಕ ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು. ಇದು ದೀರ್ಘಾವಧಿಯ ಲಾಭವನ್ನ ನೀಡುತ್ತದೆ. ಇನ್ನು ಮೂರನೆಯ ರಾಶಿ ಸಿಂಹರಾಶಿ. ಜನವರಿಯು ಸಿಂಹ ರಾಶಿಯವರಿಗೆ ವರ್ಷ ಪೂರ್ತಿ ಅನುಕೂಲಕರ ಸಮಯ. ಈ ವರ್ಷದ ಕೊನೆಯಲ್ಲಿ ಗುರುವು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಬದಲಾವಣೆಗಳನ್ನ ತರುತ್ತಾನೆ. ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಸ್ವಲ್ಪ ಸಮಯದಿಂದ ಆಲಸ್ಯದಿಂದ ಬಳಲುತ್ತಿದ್ದರೆ ನೀವು ಮತ್ತೆ ಚೈತನ್ಯಶೀಲರಾಗುತ್ತೀರಿ. ಪ್ರೀತಿ, ಸ್ನೇಹ ಮತ್ತು ಸಾಮಾಜಿಕ ಜೀವನವನ್ನ ಬಲಗೊಳ್ಳುತ್ತದೆ. ಒಂಟಿಯಾಗಿರುವವರು ಹೊಸ ವ್ಯಕ್ತಿಯನ್ನ ಭೇಟಿಯಾಗಬಹುದು ಮತ್ತು ಸಂಬಂಧದಲ್ಲಿರುವವರು ತಮ್ಮ ಬಂಧವನ್ನ ಗಾಢವಾಗಿಸುತ್ತಾರೆ. ಕೆಲಸದಲ್ಲಿ ಪ್ರಶಂಸೆ ಮತ್ತು ಮನ್ನಣೆ ನಿಮ್ಮದಾಗುತ್ತದೆ. ಜನವರಿಯಲ್ಲಿ ನೀವು ಹೊಸ ಸ್ನೇಹಿತರನ್ನ ಮಾಡಿಕೊಳ್ಳುತ್ತೀರಿ, ಹೆಚ್ಚು ಸಬಲರಾಗುತ್ತೀರಿ ಮತ್ತು ವರ್ಷಕ್ಕೆ ಸರಿಯಾದ ವಾತಾವರಣವನ್ನ ಸೃಷ್ಟಿಸುತ್ತೀರಿ. ಇನ್ನು ನಾಲ್ಕನೆಯದಾಗಿ ಅತ್ಯಂತ ಅದೃಷ್ಟದಾದಂತಹ ರಾಶಿ ಯಾವುದಪ್ಪ ಅಂದ್ರೆ ತುಲಾರಾಶಿ. ಪ್ರಿಯ ವೀಕ್ಷಕರೇ, ತುಲಾರಾಶಿಯವರಿಗೆ ಈ ತಿಂಗಳು ಶುಭ ಸಂಚಾರಗಳು ಅಪಾರ ಪ್ರಯೋಜನಗಳನ್ನ ಮತ್ತು ಲಾಭಗಳನ್ನ ತರುತ್ತವೆ. ಕಳೆದ ಕೆಲವು ತಿಂಗಳುಗಳ ನಿಮ್ಮ ಚಿಂತೆಗಳು ಮತ್ತು ತೊಂದರೆಗಳು ಬಗೆಹರಿಯುತ್ತವೆ ಮತ್ತು ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ. ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಜನವರಿ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ವಿಶೇಷವಾಗಿ ಸಂಕ್ರಾಂತಿ ನಿಮಗೆ ಉತ್ತಮ ಸಮಯವನ್ನ ತರುತ್ತದೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಬಲವಾದ ಆರ್ಥಿಕ ಪರಿಸ್ಥಿತಿಯು ಕೆಲಸ ಮಾಡುವ ವ್ಯಕ್ತಿಗಳಿಗೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ನಿರ್ಧರಿಸಬಹುದು. ಸ್ನೇಹಿತರ ಬೆಂಬಲದೊಂದಿಗೆ ಉದ್ಯೋಗಿಗಳಿಗೆ ಕೆಲಸವು ಮುಂದುವರಿಯುತ್ತದೆ. ಇದಲ್ಲದೆ ಈ ಅವಧಿಯಲ್ಲಿ ಉಳಿತಾಯವು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಜನವರಿ ತಿಂಗಳಲ್ಲಿ ಇನ್ನೊಂದು ರಾಶಿ ಯಾವುದಂದರೆ ಅತ್ಯಂತ ಅದೃಷ್ಟಕರವಾದಂತಹ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೊಸ ಆಲೋಚನೆಗಳು ಮತ್ತು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸುವ ತಿಂಗಳು. ಈ ಸಮಯವು ಮುಂದಿನ 6 ತಿಂಗಳ ಕಾಲ ನಿಮ್ಮ ಗುರಿಗಳ ಬಗ್ಗೆ ಚಿಂತಿಸಲು ನಿಮಗೆ ಅವಕಾಶ ನೀಡುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಬದಲಾವಣೆಗಳನ್ನ ಮತ್ತು ನಿಮ್ಮ ಆಲೋಚನೆಗಳನ್ನ ಪ್ರಬುದ್ಧತೆ ಬರುತ್ತದೆ. ಶುಕ್ರನು ಸಂಬಂಧಗಳಿಗೆ ಸಕಾರಾತ್ಮಕತೆಯನ್ನ ತರುತ್ತಾನೆ ಮತ್ತು ನೀವು ಹೊಸ ಸ್ನೇಹಿತರನ್ನ ಮಾಡಿಕೊಳ್ಳುತ್ತೀರಿ. ಕೆಲಸದಲ್ಲಿ ನಿಮ್ಮ ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳನ್ನ ಸುಧಾರಿಸುತ್ತವೆ. ಈ ತಿಂಗಳು ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಕೂಡ ಮುಂದುವರಿಯುತ್ತದೆ. ಈ 5 ರಾಶಿಯವರು ಜನವರಿ ತಿಂಗಳದ ಅತ್ಯಂತ ಅದೃಷ್ಟವಂತರು ಮತ್ತು ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು ಈ ರಾಶಿಯವರಿಗೆ.